ನಮಸ್ಕಾರ ಸ್ನೇಹಿತರೆ. ಮೇಷ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂತ 6 ಭಯಂಕರ ವರಗಳು ಯಾವುವು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡಿ. ಸ್ನೇಹಿತರೆ, ಮೇಷ ರಾಶಿಯವರು ಜೀವನದಲ್ಲಿ ಹೇಗಿರ್ತಾರೆ, ಮೇಷ ರಾಶಿಯವರು ಎಷ್ಟೆಲ್ಲ ಲಾಭಗಳನ್ನ ಪಡೆದುಕೊಳ್ತಾರೆ, ಇವರ ಸ್ವಭಾವ ಎಂಥದ್ದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನೀವೇನಾದ್ರೂ ದೇವ್ರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬೋ ಹಂಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹೌದು, ಮೇಷರಾಶಿಯರ ಗುಣಲಕ್ಷಣಗಳು, ಮೇಷರಾಶಿಯವರು ಹೇಗಿರ್ತಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೇಷರಾಶಿಯವರು ಸ್ಥಳೀಯರಿಗೆ ಪ್ರಾಮಾಣಿಕತೆಯ ಒಂದು ಪ್ರಮುಖ ಮೌಲ್ಯವನ್ನ ಕೊಡ್ತಾರೆ. ಇದು ಅವರನ್ನ ತಮ್ಮ ನಂಬಿಕೆಗಳಲ್ಲಿ ಉನ್ನತ ಸ್ಥಾನದಲ್ಲಿ ನಿಲ್ಲುವಂತೆ ಮಾಡುತ್ತೆ. ಸಂದರ್ಭಗಳಲ್ಲಿ ಆತ್ಮವಿಶ್ವಾಸದಿಂದ ತಮ್ಮನ್ನ ತಾವು ಪ್ರತಿಪಾದಿಸಿಕೊಳ್ತಾರೆ. ಮೇಷರಾಶಿಯ ಜಾತಕ ಹೊಂದಿರುವ ಜನರು ಧೈರ್ಯ ಮತ್ತು ಸೃಜನಶೀಲತೆಯನ್ನ ಹೇರಳವಾಗಿ ಪ್ರದರ್ಶಿಸುತ್ತಾರೆ. ಅವರು ಹೊಸ ಆಲೋಚನೆಗಳನ್ನ ನಿರ್ಭಯವಾಗಿ ಸ್ವೀಕರಿಸುತ್ತಾರೆ ಮತ್ತು ನವೀನ ಪರಿಹಾರಗಳನ್ನ ಕಂಡುಹಿಡಿಯಲು ಪೆಟ್ಟಿಗೆಯ ಹೊರಗೆ ಯೋಚಿಸುವಲ್ಲಿ ನಿರ್ಭಯರಾಗಿರ್ತಾರೆ. ಮೇಷರಾಶಿಯ ವ್ಯಕ್ತಿಗಳು ಜೀವನದ ಬಗ್ಗೆ ಆಶಾವಾದಿ ದೃಷ್ಟಿಕೋನವನ್ನ ಹೊಂದಿರ್ತಾರೆ. ಸಕಾರಾತ್ಮಕ ಫಲಿತಾಂಶಗಳ ಸಾಮರ್ಥ್ಯವನ್ನ ನಂಬ್ತಾರೆ. ಅವರು ತಮ್ಮ ಸ್ವಾತಂತ್ರ್ಯವನ್ನ ಗೌರವಿಸುತ್ತಾರೆ ಮತ್ತು ತಮ್ಮ ಹಾದಿಯನ್ನ ರೂಪಿಸಲು ಬಯಸುತ್ತಾರೆ. ಮೇಷರಾಶಿಯ ವ್ಯಕ್ತಿಗಳು ಸ್ವಾಭಾವಿಕವಾಗಿ ನಾಯಕತ್ವದ ಪಾತ್ರಗಳ ಕಡೆಗೆ ಆಕರ್ಷಿತರಾಗಿ ಅವರು ಇತರರ ಜವಾಬ್ದಾರಿಯನ್ನ ತೆಗೆದುಕೊಳ್ಳಲು ಮತ್ತು ಮುನ್ನಡೆಸಲು ಬಲವಾಗಿ ಬಯಸುತ್ತಾರೆ. ಆಗಾಗ್ಗೆ ತಮ್ಮ ಸುತ್ತಲಿನವರನ್ನ ಪ್ರೇರೇಪಿಸುತ್ತಾರೆ ಮತ್ತು ಪ್ರೀತಿಸುತ್ತಾರೆ. ಮೇಷರಾಶಿಯು ಸ್ವಾಭಾವಿಕತೆ ಮತ್ತು ಉತ್ಸಾಹದಿಂದ ಅಭಿವೃದ್ಧಿ ಹೊಂದುತ್ತದೆ. ಆಗಾಗ್ಗೆ ಹೊಸ ಸಾಹಸಗಳು ಮತ್ತು ಸವಾಲುಗಳನ್ನು ಹುಡುಕ್ತಾರೆ. ಅವರ ಬಂಡಾಯದ ಹಾದಿಯು ಸಂಪ್ರದಾಯಗಳು ಮತ್ತು ರೂಢಿಗಳಿಂದ ಮುಕ್ತರಾಗುವ ಬಯಕೆಯನ್ನ ಉತ್ತೇಜಿಸುತ್ತದೆ. ಇನ್ನು ವೃತ್ತಿ ಜೀವನದಲ್ಲಿ ಮೇಷರಾಶಿಯವರು ಅತ್ಯುತ್ತಮ ವೃತ್ತಿಗಳನ್ನ ಆಯ್ಕೆ ಮಾಡಿಕೊಳ್ತಾರೆ. ತಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯಶಾಲಿ ಸ್ವಭಾವದಿಂದ ಮೇಷರಾಶಿಯ ವ್ಯಕ್ತಿಗಳು ಉದ್ಯಮಶೀಲ ಪ್ರಯತ್ನಗಳಲ್ಲಿ ಶ್ರೇಷ್ಠರಾಗ್ತಾರೆ. ನೈಸರ್ಗಿಕ ನಾಯಕರು ಅವರ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವ ಮತ್ತು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಪಾತ್ರಗಳಲ್ಲಿ ಇವರು ಅಭಿವೃದ್ಧಿಯನ್ನ ಹೊಂದುತ್ತಾರೆ. ಲೋಹಶಾಸ್ತ್ರ, ತಂತ್ರಜ್ಞಾನದ ಆರಂಭಿಕ ಉದ್ಯಮಗಳು, ಈವೆಂಟ್ ಯೋಜನೆ ಮತ್ತು ನಿರ್ವಹಣೆ, ಮಾರಾಟ ಮತ್ತು ಮಾರುಕಟ್ಟೆ, ಫಿಟ್ನೆಸ್ ಮತ್ತು ಕ್ಷೇಮ ತರಬೇತಿ ಮತ್ತು ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ವ್ಯವಹಾರಗಳು ಅವರಿಗೆ ಸರಿ ಹೊಂದುತ್ತದೆ. ಇನ್ನು ಮೇಷರಾಶಿಯ ಜನರು ಕ್ರಿಯಾತ್ಮಕ ಮತ್ತು ಸವಾಲಿನ ವೃತ್ತಿ ಮಾರ್ಗಗಳಿಗೆ ಸೂಕ್ತರು. ಅವರ ನಾಯಕತ್ವದ ಗುಣಗಳು ಮತ್ತು ಕಲ್ಪನಾ ಕೌಶಲ್ಯಗಳು ನಾವೀನ್ಯತೆ ಮತ್ತು ಕಾರ್ಯತಂತ್ರದ ಚಿಂತನೆಯ ಅಗತ್ಯವಿರುವ ವೃತ್ತಿಗಳಲ್ಲಿ ಅವರು ಎದ್ದು ಕಾಣುವಂತೆ ಮಾಡುತ್ತದೆ. ಮೇಷರಾಶಿ ವ್ಯಕ್ತಿಗಳಿಗೆ ಕೆಲವು ಭರವಸೆಯ ಉದ್ಯೋಗಾವಕಾಶಗಳು, ಹೋಟೆಲ್ ನಿರ್ವಹಣೆ ಮತ್ತು ಪ್ರವಾಸೋದ್ಯಮ, ಹಣಕಾಸು ನಿಯಂತ್ರಕ ಮತ್ತು ಹಣಕಾಸು ವಿಶ್ಲೇಷಕ ಹುದ್ದೆಗಳು, ಮಾನವ ಸಂಪನ್ಮೂಲ ನಿರ್ವಹಣೆ ಮತ್ತು ರಕ್ಷಣಾ ಮತ್ತು ಸಂಶೋಧನೆಯಲ್ಲಿ ವೃತ್ತಿ ಜೀವನಗಳು ಸೇರಿವೆ. ಇನ್ನು ಕೆಲಸದ ಸ್ಥಳದಲ್ಲಿ ಮೇಷರಾಶಿಯವರು ತಮ್ಮ ಉತ್ಸಾಹ ಮತ್ತು ದೃಢ ನಿಶ್ಚಯಕ್ಕೆ ಹೆಸರುವಾಸಿಯಾಗಿರ್ತಾರೆ. ಅವರು ಯಾವಾಗ್ಲೂ ಕೂಡ ಮಹತ್ವಾಕಾಂಕ್ಷೆ ಉಳ್ಳವರಾಗಿರ್ತಾರೆ. ಅವರು ಸಹೋದ್ಯೋಗಿಗಳನ್ನ ತಮ್ಮ ಕೈಲಾದಷ್ಟು ಪ್ರೇರೇಪಿಸಲು ಬಯಸುತ್ತಾರೆ. ಮೇಷರಾಶಿಯವರು ತಂಡದ ಕೆಲಸವನ್ನ ಇಷ್ಟಪಡ್ತಾರೆ. ಎಲ್ಲರೂ ಭಾಗವಹಿಸುವ ವಾತಾವರಣದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕು ಅನ್ನೋ ಗುಣವನ್ನ ಅವರು ಹೊಂದಿರ್ತಾರೆ. ಸ್ವತಂತ್ರವಾಗಿ ಕೆಲಸ ಮಾಡಲು ಮತ್ತು ಯೋಜನೆಗಳಲ್ಲಿ ಮುನ್ನಡೆಸಲು ಅವರು ಮುಕ್ತರಾಗಿರೋದನ್ನ ಸಹ ಪ್ರಶಂಸೆ ಮಾಡಬಹುದು. ಸಹೋದ್ಯೋಗಿಯೊಂದಿಗೆ ಹೊಂದಿಕೊಳ್ತಾರೆ, ಚಾಲನೆಯನ್ನ ಬೆಂಬಲಿಸ್ತಾರೆ, ಅವರಿಗೆ ಜಾಗವನ್ನ ಕೂಡ ನೀಡ್ತಾರೆ. ಅಗತ್ಯವಿದ್ರೆ ಅವರನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಅವರ ಒಂದು ಜೀವನವನ್ನ ಸರಿಪಡಿಸ್ತಾರೆ. ಹಣಕಾಸಿನ ಯೋಜನೆಗಳನ್ನು ರೂಪಿಸಲು ಕೂಡ ಇವರು ನಿಪುಣರು ಅಂತ ಹೇಳಲಾಗ್ತಿದ್ದು, ಯಾವಾಗ ಮಾಡಬೇಕು, ಯಾವ ಹಣವನ್ನ ಹೇಗೆ ಖರ್ಚು ಮಾಡಬೇಕು, ಯಾವುದನ್ನ ಉಳಿಸಬೇಕು ಅನ್ನೋದು ಇವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ತಮ್ಮ ಕಠಿಣ ಪರಿಶ್ರಮದಿಂದ ಹಣ ಗಳಿಸುವ ಪ್ರತಿಭೆಯನ್ನು ಕೂಡ ಹೊಂದ್ಕೊಂಡಿರ್ತಾರೆ. ಅದರಿಂದ ಸಾಮಾನ್ಯವಾಗಿ ಸಾಕಷ್ಟು ಹಣವನ್ನ ಇವರು ಉಳಿಸ್ತಿರ್ತಾರೆ. ಸಮಸ್ಯೆ ಅಂದ್ರೆ ಅವರು ಅದನ್ನ ಹಿಡಿದಿಟ್ಟುಕೊಳ್ಳಲು ಉತ್ತಮವಾಗಿರೋದಿಲ್ಲ, ಯಾಕಂದ್ರೆ ಅದನ್ನ ಹೆಚ್ಚಾಗಿ ಖರ್ಚು ಮಾಡಲು ಅವರು ಇಷ್ಟಪಡ್ತಾರೆ. ಆದ್ದರಿಂದ ಅವರು ತಮ್ಮ ಹಣದಲ್ಲಿ ಏರಿಳಿತಗಳನ್ನ ಹೊಂದಿರಬಹುದು, ಆದ್ರೆ ಅವರು ಯಾವಾಗ್ಲೂ ಅದನ್ನ ಅರಿಯುವಂತೆ ಮಾಡಲು ಮಾರ್ಗಗಳನ್ನ ಕೂಡ ಕಂಡುಕೊಳ್ತಾರೆ. ಇನ್ನು ಮೇಷರಾಶಿ ವ್ಯಕ್ತಿಗಳು ಯಾವುದೇ ಸಂಬಂಧದಲ್ಲಿ ಕುಟುಂಬ ಸದಸ್ಯರೊಂದಿಗಿನ ಸಂಬಂಧಗಳಲ್ಲಿಯೂ ಸಹ ತಮ್ಮ ನಿರೀಕ್ಷೆಗಳ ಬಗ್ಗೆ ನೇರವಾಗಿ ಮತ್ತು ಮುಕ್ತವಾಗಿ ಮಾತನಾಡ್ತಿರ್ತಾರೆ. ಅವರು ಹೊರಗೆ ಕಠಿಣವಾಗಿ ಕಾಣಿಸಿಕೊಂಡ್ರು ವಯಸ್ಸಾದ ಸಂಬಂಧಿಕರೊಂದಿಗೆ ಸುಲಭವಾಗಿ ಬಾಂಧವ್ಯ ಬೆಳೆಸ್ಕೊಳ್ತಾರೆ. ತಮ್ಮ ಪೋಷಕರು ಮತ್ತು ಅಜ್ಜಿಯೊಂದಿಗೆ ಉತ್ತಮ ಸಂಬಂಧವನ್ನ ಹಂಚಿಕೊಳ್ತಾರೆ. ಆಗಾಗ್ಗೆ ಬಲವಾದ ಭಾವನಾತ್ಮಕ ಸಂಪರ್ಕಗಳು ಕೂಡ ರೂಪಿಸ್ಕೊಳ್ತವೆ. ಒಡ ಹುಟ್ಟಿದವರೊಂದಿಗಿನ ಸಂಬಂಧವನ್ನ ಹಂಚಿಕೊಂಡು ಅನುಭವಗಳು ಇವರು ತಿಳುವಳಿಕೆಯಿಂದ ಬಾಳ್ತಾರೆ. ಪೋಷಕರ ಸಂಬಂಧಗಳು ಅಭಿಪ್ರಾಯಗಳಲ್ಲಿನ ವ್ಯತ್ಯಾಸಗಳಿಂದಾಗಿ ಒಂದಷ್ಟು ಸವಾಲು ಹೆಚ್ಚಾದ್ರೂ ಕೂಡ ಇವರು ಅತ್ಯುತ್ತಮ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ.
ಮಕ್ಕಳ ದೃಢ ನಿಶ್ಚಯದಿಂದ ಹೊರಗಡೆ ಬರ್ತಾರೆ. ಇವರು ಜಾಗರೂಕರಾಗಿರ್ತಾರೆ. ಯಾವಾಗಾದ್ರೂ ಇವರು ಒಂದಷ್ಟು ಕಾರ್ಯನಿರತ ಕೆಲಸಗಳನ್ನ ಮಾಡಬೇಕಾದ್ರೆ ವೇಳಾಪಟ್ಟಿಗೆ ಸಂಬಂಧಪಟ್ಟಂತೆ ಇವರು ಕಾರ್ಯವನ್ನ ಮಾಡ್ತಾ ಹೋಗ್ತಾರೆ. ಒಂದಷ್ಟು ಸಾಮಾಜಿಕ ಕರ್ತವ್ಯಗಳಲ್ಲಿ ಇವರು ತಮ್ಮನ್ನ ತಾವು ತೊಡಗಿಸಿಕೊಳ್ತಾರೆ. ಹೀಗಾಗಿ ಸಮಾಜದಲ್ಲಿ ಇವರ ಗೌರವ ಸ್ಥಾನಮಾನ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ವೈಯಕ್ತಿಕ ವಿಧಾನಗಳನ್ನ ಇವರು ಬಳಸೋದು ಮತ್ತು ಸಂಬಂಧಗಳಲ್ಲಿ ಪ್ರಯತ್ನವನ್ನ ಹುಡುಕೋದು ಇವರು ಸಾಕಷ್ಟು ಲಾಭವನ್ನ ಪಡೆದುಕೊಳ್ಳುವಂತೆ ಮಾಡುತ್ತೆ. ಬೆಂಬಲಿಗರು ಮತ್ತು ತಮ್ಮ ಸ್ನೇಹಿತರು ಹಾಗೂ ಸುತ್ತಮುತ್ತಲು ಬೆಳೆಯಲು ಇದು ಸಹಾಯ ಮಾಡುತ್ತೆ ಅಂತ ಹೇಳಬಹುದು. ಇವರಿಗೆ ಒಂದಷ್ಟು ಲಾಭವನ್ನ ತಂದ್ಕೊಡ್ತಕ್ಕಂಥ ದಿನಗಳು ಆರಂಭವಾಗಿರೋದ್ರಿಂದ ಇವರು ಅದರಲ್ಲೂ ಕೂಡ ಸಾಕಷ್ಟು ಅನುಭವವನ್ನ ಪಡೆದುಕೊಂಡು ಯಾವ ಕೆಲಸವನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಬಹಳ ಶ್ರದ್ಧೆ ಹಾಗೂ ಭಕ್ತಿಯಿಂದ ಮಾಡ್ತಾ ಹೋಗ್ತಾರೆ. ಇನ್ನು ಈ ರಾಶಿಯವರಿಗೆ ಭಗವಂತ ಭಯಂಕರವಾದಂತಹ ಒಂದಷ್ಟು ವರಗಳನ್ನ ಕೊಟ್ಟಿರೋದ್ರಿಂದ, ಅದರಲ್ಲೂ ಮುಖ್ಯವಾಗಿ 6 ವರಗಳನ್ನ ಕೊಟ್ಟಿರೋದ್ರಿಂದ ಇವ್ರು ಮಾಡ್ತಕ್ಕಂತ ಒಂದಷ್ಟು ಕೆಲಸ ಕಾರ್ಯಗಳಿಂದ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತೆ. ಅಲ್ಲದೆ ದೋಷದಲ್ಲಿ ಇವರು ಒಂದಷ್ಟು ನಷ್ಟವನ್ನ ಅನುಭವಿಸಿರ್ತಾರೆ. ದೋಷದಿಂದ ಜೀವನದಲ್ಲಿ ಸಾಕಷ್ಟು ನೆಮ್ಮದಿಯನ್ನ ಕಳೆದುಕೊಂಡಿರ್ತಾರೆ. ಆದ್ರೆ ಇನ್ಮುಂದೆ ಇದೆಲ್ಲವೂ ಕೂಡ ನಿವಾರಣೆಯಾಗುತ್ತೆ. ಜೀವನದಲ್ಲಿ ಬಹಳಷ್ಟು ಸುಧಾರಣೆಯನ್ನ ಕಾಣ್ತಾರೆ. ವ್ಯಾಪಾರಿಗಳಿಗೆ ಇನ್ಮುಂದೆ ಉತ್ತಮ ಲಾಭ ಸಿಗುತ್ತೆ, ಆದಾಯ ಹೆಚ್ಚಾಗುತ್ತೆ. ಈ ಅವಧಿಯಲ್ಲಿ ಈ ರಾಶಿಯವರ ಜೀವನವು ಅತ್ಯುತ್ತಮವಾಗಿರುತ್ತೆ. ಅಲ್ಲಿ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳನ್ನ ನೀವು ತೆಗೆದುಕೊಳ್ತೀರಾ. ಅನೇಕ ವೃತ್ತಿ ಕ್ಷೇತ್ರಗಳಲ್ಲಿ ಯಶಸ್ಸು ಪಡೆತಕ್ಕಂಥ ಜನರನ್ನ ಕೂಡ ಕಾಣಬಹುದು. ಕಷ್ಟಕರ ಸಂದರ್ಭಗಳನ್ನ ಪರಿಹರಿಸಲು ನಿಮ್ಗೆ ಉತ್ತಮ ಸಮಯ ಒದಗಿ ಬಂದಿದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉದ್ಯೋಗದಲ್ಲಿ ಪ್ರತಿಫಲ ಸಿಗುತ್ತೆ. ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಸರಿಯಾದ ಕ್ರಮಗಳನ್ನ ತೆಗೆದುಕೊಳ್ಳುವ ಮೂಲಕ ನೀವು ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ತೀರಾ. ವ್ಯವಹಾರದಲ್ಲಿ ಕಠಿಣ ಪರಿಶ್ರಮವನ್ನ ಹಾಕ್ತೀರಾ. ಹೀಗಾಗಿ ನಿಮ್ಮ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಸಾಕಷ್ಟು ಲಾಭ ಕೂಡ ಸಿಗ್ತಾ ಹೋಗುತ್ತೆ. ತಂದೆ ಮತ್ತು ಪೂರ್ವಜರ ಆಸ್ತಿಯಿಂದಲೂ ಕೂಡ ನೀವು ಪ್ರಯೋಜನವನ್ನ ಪಡೆದುಕೊಳ್ತೀರಾ. ಯಾರಿಗಾದ್ರೂ ಸಾಲ ಕೊಟ್ಟಿದ್ರೆ ಖಂಡಿತವಾಗಿಯೂ ಆ ಸಾಲ ಮರಳಿ ಬರುತ್ತೆ. ಉದ್ಯೋಗ ಹುಡುಕ್ತಾ ಇರ್ತಕ್ಕಂಥ ಜನರಿಗೆ ಯಶಸ್ಸು ಸಿಗುತ್ತೆ. ಕುಟುಂಬ ಜೀವನದಲ್ಲಿ ನಿಮ್ಗೆ ಸಂತೋಷ ಮತ್ತೆ ಬೆಂಬಲ ಇರುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ಹೊಸ ವ್ಯವಹಾರವನ್ನ ಪ್ರಾರಂಭ ಮಾಡಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಪ್ರಾರಂಭ ಮಾಡಿ. ಈ ಸಂದರ್ಭದಲ್ಲಿ ಅತ್ಯುತ್ತಮ ಲಾಭ ಇದೆ. ಉಳಿತಾಯವು ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮ ಸಂವಹನ ಕೌಶಲ್ಯ ಸುಧಾರಿಸುತ್ತೆ. ಇದು ಕೂಡ ನಿಮ್ಮ ಆದಾಯ ಹೆಚ್ಚಳಕ್ಕೆ ಸಹಾಯವನ್ನ ಮಾಡುತ್ತೆ ಅಂತ ಹೇಳಬಹುದು. ಇನ್ನು ನಿಮ್ಮ ಸಂಗಾತಿಯೊಂದಿಗೆ ಮಾತನಾಡುವಾಗ ಒಂದಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇಲ್ಲವಾದ್ರೆ ನಿಮ್ಮ ನಡುವೆ ಬಿರುಕು ಮೂಡುವ ಸಂದರ್ಭಗಳು ಕೂಡ ಇದೆ. ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತೆ. ಜೊತೆಗೆ ಉದ್ಯೋಗಿಗಳಾಗಿದ್ರೆ ಉದ್ಯೋಗಿಗಳಿಗೆ ಬಡ್ತಿ ಸಿಗುತ್ತೆ. ವೇತನ ಹೆಚ್ಚಳದ ಸಾಧ್ಯತೆ ಕೂಡ ಇದ್ದು ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗ್ತಾ ಹೋಗುತ್ತೆ. ಈ ಅವಧಿಯಲ್ಲಿ ನಿಮ್ಮ ಆದಾಯ ಗಣನೀಯವಾಗಿ ಹೆಚ್ಚಾಗೋದ್ರ ಜೊತೆಗೆ ಮನೆ ಮತ್ತು ಕುಟುಂಬದಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಗುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಯೋಚನೆ ನಿಮ್ಗಿದ್ರೆ ಖಂಡಿತವಾಗಿಯೂ ಹೂಡಿಕೆ ಮಾಡಿ. ಅನುಕೂಲಕರವಾದಂತಹ ವಾತಾವರಣ ನಿರ್ಮಾಣವಾಗುತ್ತೆ ಅಂತ ಹೇಳಬಹುದು. ನೀವು ಉದ್ಯೋಗದಲ್ಲಿ ಬಡ್ತಿಯ ಸುದ್ದಿಯನ್ನ ಕೇಳ್ತೀರಾ. ಅದೇ ಸಮಯದಲ್ಲಿ ಉದ್ಯಮಿಗಳು ಮಾಡಿದ ಯೋಜನೆಗಳು ಸಹ ಈ ಸಮಯದಲ್ಲಿ ಯಶಸ್ಸನ್ನ ಕಾಣ್ತಾರೆ. ವಿದ್ಯಾರ್ಥಿಗಳು ಕೆಲವು ಸಮಸ್ಯೆಗಳನ್ನ ಎದುರಿಸಿದ್ರು ಕೂಡ ಮುಂದಿನ ದಿನಗಳಲ್ಲಿ ನೆಮ್ಮದಿಯುತ ಜೀವನವನ್ನ ಇವರು ಕಾಣ್ಕೊಳ್ತಾರೆ. ಕೌಟುಂಬಿಕ ವಿಷಯಗಳಲ್ಲಿ ತಾಳ್ಮೆ ಮತ್ತು ತಿಳುವಳಿಕೆಯಿಂದ ನೀವು ವರ್ತಿಸೋದ್ರಿಂದ ಸಾಕಷ್ಟು ನೆಮ್ಮದಿ ಹಾಗೂ ಲಾಭವನ್ನ ಪಡೆದುಕೊಳ್ತೀರಾ. ಧನ್ಯವಾದಗಳು.